ಬೆಳಗ್ಗೆನೆ ರೆಡಿ ಆಗಿದ್ದೀನಿ, 2ನೇ ದಿನದ ಸ್ಟಾಲು. ಸೊ ಇವತ್ತಿನ ಕತೆ ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಸೊ ರೆಡಿ ಆಗಿರೋ ಟೈಮಿಂಗ್ಸ್ ಬಂದು 9 ಗಂಟೆ 5-10 ನಿಮಿಷ ಆಯ್ತಾ ಬಂದಿದೆ ಇವಾಗ. ಸೊ ಇವಾಗ ರೆಡಿ ಆಗಿದ್ದೀನಿ, ಮೆಟ್ರೋ ಹೋಗೋಣ. ಅಯ್ಯೋ ಯಾಕೋ ಸಿಕ್ಕಾಪಟ್ಟೆ ಮರ್ವಿನ ಶಕ್ತಿ ಆಗ್ಬಿಟ್ಟಿದೆ. ಏನೋ ಸಿಕ್ಕಾಪಟ್ಟೆ ಏಜ್ ಆಗಿರೋ ಥರ ಮರ್ತ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ಸ್ಟಾಪಲ್ಲಿ ಇಳಿಯಕ್ಕೆ ಹೋಗಿ ಇನ್ಯಾವುದೋ ಸ್ಟಾಪ್ ಹಿಡಿತಾ ಇದ್ದೀನಿ. ಸ್ವಲ್ಪ ಮರ್ವಿನ ಶಕ್ತಿ ಅನ್ನೋದಕ್ಕಿಂತ ಟೆನ್ಷನ್ಗಳಲ್ಲಿ ಮರ್ತೋಗ್ತಾ ಇದ್ದೀನಿ. ಸೊ ಏನೋ ಒಂದು ಫೋನ್ ನೋಡ್ತಾ ಇರ್ತೀನಿ ಇಂಪಾರ್ಟೆಂಟು, ಅದನ್ನ ಹಿಂಗೆ ಕಣ್ಮುಚ್ಚಿ ಹಿಂಗೆ ಕಣ್ಣು ಬಿಡೋಷ್ಟು ಮೆಟ್ರೋ ಸ್ಟಾಪ್ ಮಿಸ್ ಆಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ. ಇಲ್ಲ ನಾನು ಹಿಂದೆ ಹೇಳ್ಕೋಬೇಕಾಗಿರುತ್ತೆ, ಇಲ್ಲ ಹಿಂಗೆ ಆಗ್ಬಿಟ್ಟು ಮೊನ್ನೆ ದಿನ ಸುಮ್ಮನೆ 50 ರೂಪಾಯಿ ಫೈನ್ ಕಟ್ಟಿದಾಯಿತು ಮೆಟ್ರೋಗೆ. ಯಾರೋ ಒಬ್ರು ಸಿಕ್ಕಿದ್ರು ಅಂತ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಮೆಟ್ರೋ 4 ಮೆಟ್ರೋ ಬಿಟ್ಬಿಟ್ಟೆ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು ಆ ಸ್ಟಾಪಲ್ಲಿ. ನನ್ನ ಗಾಡಿ ಜಾಗನೇ ಬಿಡ್ತಿಲ್ಲ, ಹಿಂಗಾಗಿ ತುಂಬ ಟೈಮ್ ಹೇಳ್ಕೊಬಿಡ್ತು ಆ ಮಧ್ಯದಲ್ಲಿ, ಆ ಗ್ಯಾಪಲ್ಲಿ. ಸೊ ಇಲ್ಲೊಬ್ರು ಸಿಕ್ಕಿದ್ರು, ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡ್ಬಿಟ್ಟೆ. ಸೊ ಇನ್ನೊಂದು ಮೆಟ್ರೋ ಹತ್ರ ಹೋಗಿ ರೆಸ್ಟ್ ರೂಮ್ಗೆ ಹೋಗ್ಬೇಕಾಗಿತ್ತು. ಸೊ ಅಲ್ಲೆಲ್ಲ ಹೋಗಿ ಮಾಡಿ ಹೊತ್ತಿಗೆ ತುಂಬ ಟೈಮ್ ಹೇಳ್ಕೊಬಿಡ್ತು. ಆ ಟೈಮಲ್ಲಿ ಏನಾಯಿತು, ಅವರು ಕಾರ್ಡ್ ಸ್ವೈಪ್ ಮಾಡೋಕ್ಕೆ ಹೋಗ್ತಾರೆ, ಅದು ತಗೋತಾ ಇಲ್ಲ, ಎಕ್ಸಿಟ್ ತಗೋತಾ ಇಲ್ಲ. ಸೊ 50 ರೂಪಾಯಿ ಫೈನ್ ಕಟ್ಟಬೇಕು ಅಂತ ಹೇಳಿದ್ರು. ಲೈಫಲ್ಲೇ ಫಸ್ಟ್ ಟೈಮ್ ಮೆಟ್ರೋಗೆ ಫೈನ್ ಕಟ್ಟಿದ್ದು.